ನ್ಯೂಸ್, ಇದು ನಿಮ್ಮ ಧ್ವನಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಸಂವಿಧಾನಕ್ಕೆ ಬೆಂಕಿ ಇಡುವ ಬಿಜೆಪಿಯವರು ಸ್ವಯಂ ಘೋಷಿತ ದೇಶ ಪ್ರೇಮಿಗಳು DH ಕಂಬಳಿ. ವಿವಿಧ ಬೇಡಿಕೆ ಈಡೇರಿಸಲು ವಿಲೇಜ್ ಅಕೌಂಟೆಂಟ್ ಅವರಿಂದ ಕಪ್ಪು ಪಟ್ಟಿ ಧರಿಸಿ ಅನಿರ್ದಿಷ್ಟ ಧರಣಿ. ಸಸಿ ನೆಟ್ಟು ಸ್ವಚ್ಛತೆ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸಿದ EO ಚಂದ್ರಶೇಖರ್. ಸನ್ರೈಸ್ ಕಾಲೇಜಿನಲ್ಲಿ ಸ್ವಾಗತ. ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಸಾಂಸ್ಕೃತಿಕ ಕಲಾ ವೇದಿಕೆಯಿಂದ 53ನೇ ವಾರದ ಹರಿದಾಸರ ಉತ್ಸವ ಸೇವೆ. ವಾರ್ತೆಗಳ ವಿವರ. ಮಾಜಿ ಕೇಂದ್ರ ಮಂತ್ರಿ ಹಾಗೂ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸುವಂತೆ ಒತ್ತಾಯಿಸಿ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಮುಸ್ಲಿಂ ಯುವಕರ ಒಕ್ಕೂಟದಿಂದ ನಗರದ ಪ್ರವಾಸಿ ಮಂದಿರದಿಂದ ನೂರಾರು ಸಂಖ್ಯೆಯಲ್ಲಿ ಯುವಕರು ತಹಸೀಲ್ದಾರ್ ಕಚೇರಿವರೆಗೂ ಬೃಹತ್ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ನಡೆಸಿ ನಂತರ ತಹಸೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಅದು ಟಿಪ್ಪು ಸುಲ್ತಾನ್. ಇವತ್ತು ದೇವರಾಜ ಅರಸು ಬಂದ್ರು, 5 ವರ್ಷ ಸಿದ್ದರಾಮಯ್ಯ ಆಳಿದ್ರು, ಈಗ ಸಿದ್ದರಾಮಯ್ಯ ಆಳ್ತಾ ಇದ್ದಾರೆ. ಇವತ್ತು ಕೂಡ ಭೂ ಸುಧಾರ ಭೂಯಿಂದ್ರಿಗೆ ಭೂಮಿ ಕೊಡಕ್ ಆಗ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ಭೂ ಸುಧಾರಣೆ ಮಾಡುವಂತ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಸಾಮಾನ್ಯನಾ? ಇದು ಸಾಮಾನ್ಯನಾ? ಇಂಥ ಸಾಮಾನ್ಯ ವ್ಯಕ್ತಿಯ ವಿರುದ್ಧವಾಗಿ ಮಾತನಾಡ್ತಾರಲ್ಲ, ಇವರೆಷ್ಟು ಕ್ಷುಲ್ಲಕರು, ಇವರೆಷ್ಟು ಸಣ್ಣವರು ಅನ್ನುವಂಥದ್ದನ್ನು ನೋಡ್ಬೇಕು. ಈ ನಾಡು ಇವನಾರವ ಎಂದೆನಿಸಿದರೆಯ, ಇವನಮ್ಮವ ಎಂದೆನಿಸಯ್ಯ ಸಂಗಮ ದೇವ ಅಂತ. ಇವನಮ್ಮವ. ಆ ಧರ್ಮ ಈ ಧರ್ಮ, ಆ ಜಾತಿ ಈ ಜಾತಿ ಅನ್ಬೇಡ. ಇವರೆಲ್ಲರೂ ನಮ್ಮವರು ಅಂತ ಹೇಳಿರುವಂತ ನಾಡು ಇದು. ಈ ದೇಶದ ಬೈಬಲ್ ಎಲ್ಲವಕ್ಕಿಂತ, ಬೈಬಲ್ಲು, ಕುರಾನು ಎಲ್ಲವಕ್ಕಿಂತ ಅತ್ಯಂತ ಮಿಗಿಲಾದದ್ದು ಯಾವುದಾದ್ರೂ ಐತಂದ್ರೆ ಅದು ಸಂವಿಧಾನ. ನಾವೆಲ್ಲರೂ ಸಂವಿಧಾನ ಕೆಳಗಡೆ ಕೆಲಸ ಮಾಡ್ತಾ ಇದ್ದೀವಿ. ಅಂತ ಸಂವಿಧಾನವನ್ನು ಸುಡ್ತಾ ಇದ್ದಾರೆ ಅಂದ್ರೆ ಅವರು ದೇಶ ಪ್ರೇಮಿಗಳ, ದೇಶ ವಿರೋಧಿಗಳ? ಅವರು ದೇಶ ಪ್ರೇಮಿಗಳಂತ ಕರೀತಾರ, ನಮ್ಮಂತವ್ರನ್ನ ದೇಶದ್ರೋಹಿಗಳಂತ ಕರೀತಾರೆ. ಎಷ್ಟು ವಿಚಿತ್ರ ಇದು. ಯಾರು ನಿಜವಾದ ದೇಶ ಪ್ರೇಮಿಗಳಿದಾರ? ಯಾರು ದೇಶಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ? ದೇಶಕ್ಕಾಗಿ ಆಗಲೇ ದುಡಿಯುವಂತ ಸೈನಿಕರಾಗಿರ್ಬೋದು, ದೇಶಕ್ಕಾಗಿ ಆಗಲೇ ಅನ್ನ ಹಾಕುವಂತ ರೈತರಿರ್ಬೋದು, ದೇಶದ ಜನತೆಯನ್ನು ಕಾಪಾಡುವಂತ ಎಲ್ಲ ದುಡಿಯುವ ವರ್ಗದವರು ಇರ್ಬೋದು, ಇವತ್ತು ಗ್ಯಾರೇಜ್ನವ್ರು ಇರ್ಬೋದು, ರೈತರಿರ್ಬೋದು, ಕಾರ್ಮಿಕರಿರ್ಬೋದು. ಯಾರು ಈ ದೇಶಕ್ಕೆ ಅನ್ನ ಹಾಕುವಂತವ್ರು? ನಾವೆಲ್ಲ ದುಡಿಯುವ ಜನ ದೇಶ ಪ್ರೇಮಿಗಳೇ ಹೊರತು ಇವರಲ್ಲ. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ DH ಕಂಬಳಿಯವರು ನೀರಾವರಿ ತಂತ್ರಜ್ಞಾನ, ಭೂ ಸುಧಾರಣೆ ತರುವ ಕೆಲಸವನ್ನು ಆಗಿನ ಕಾಲದಲ್ಲಿ ರಾಜಾವುಲಿ ಎಂದೇ ಖ್ಯಾತಿಯಾದ ಟಿಪ್ಪು ಸುಲ್ತಾನ್ ಮಾಡಿದ್ದಾರೆ. ಬಿಜೆಪಿಯವರು ಸ್ವಯಂ ಘೋಷಿತ ದೇಶ ಪ್ರೇಮಿಗಳು. ಅವರು ಸಂವಿಧಾನಕ್ಕೆ ಬೆಂಕಿ ಇಡುವವರು, ಅದನ್ನು ವಿರೋಧಿಸುವವರು ದೇಶದಲ್ಲಿ ಆಡಳಿತ ನಡೆಸುತ್ತಿರುವುದು ದುರ್ದೈವದ ಸಂಗತಿ. ಕೋಮುವಾದಿಗಳು ರಾಜಕಾರಣಕ್ಕಾಗಿ ಒಂದು ದ್ವೇಷದ ರಾಜಕಾರಣ ಮಾಡುತ್ತಿದ್ದಾರೆಂದು ಖಾರವಾಗಿಯೇ ಪ್ರತಿಕ್ರಿಯಿಸಿದರು. ಸ್ವತಂತ್ರ ಹೋರಾಟಗಾರರಿಗೆ ಮತ್ತು ಬಹುಸಂಖ್ಯಾತ ಬಡವರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗದವರಿಗೆ 100% ಇರ್ತಕ್ಕಂಥ ಎಲ್ಲ ಜನರಿಗೆ ಟಿಪ್ಪು ಸುಲ್ತಾನ್ ಅವರು ನಾಯಕರಾಗಿದ್ದಾರೆ ಬಂಧುಗಳೇ. ಹಾಗಾಗಿ ಇವತ್ತು ಟಿಪ್ಪು ಸುಲ್ತಾನ್ಗೆ ಯಾರೇ ಅವಮಾನ ಮಾಡಿದ್ರು, ಮೊದಲನೇದಾಗಿ ಬರೇ ಅಲ್ಪಸಂಖ್ಯಾತರು ಮುಂದೆ ನಿಲ್ಲೋದಲ್ಲ, ಎಲ್ಲ ದೇಶ ಪ್ರೇಮಿಗಳು ಈ ದೇಶಕ್ಕೆ ಬಯಸ್ತಕ್ಕಂಥ ಎಲ್ಲರೂ ಕೂಡ ಹೋರಾಟ ಮಾಡಬೇಕಾಗಿದೆ. ಯಾಕಂದ್ರೆ 18ನೇ ಶತಮಾನದಲ್ಲಿ ಸುಧಾರಣೆ ಕಾಯ್ದೆನ ಶೆಲ್ಲೋಗಿದ್ದು 1000 ಎಕರೆ ಭೂಮಿ ಇರೋರು, 500 ಎಕರೆ ಭೂಮಿ ಇರೋರು, 2000 ಎಕರೆ 3000 ಎಕರೆ ಭೂಮಿ ಇರೋರು ಇಲ್ಲಿ ಭೂಮಾಲೀಕರಿದ್ದಾರೆ. ನಂತರ DH ಪೂಜಾರ್ ಮಾತನಾಡಿ, ಲಜ್ಜೆಗೇಡಿ ನಾಲಿಗೆಯಿಂದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಟಿಪ್ಪು ಸುಲ್ತಾನ್ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ ಕಾರಣದಿಂದ
ಆತ ಎಲ್ಲೇ ಹೋದರೂ ಕಂಡಲ್ಲಿ ಮುಖಕ್ಕೆ ಮಸಿ ಬಳಿಯುವಂಥ ಕೆಲಸವೂ ಆಗಬೇಕೆಂದು ಯತ್ನಾಳ್ ವಿರುದ್ಧ ವಾಗ್ದಾಳಿ ನಡೆಸಿ ಒಂದು ದೇಶ ಒಂದು ಚುನಾವಣೆ ತುಂಬ ವಿಷಕಾರಿ ಮತ್ತು ಅಪಾಯಕಾರಿ, ಅದನ್ನು ವಿರೋಧಿಸಬೇಕಾಗಿದೆ ಎಂದು ತೀವ್ರ ವಾಗ್ದಾಳಿ ನಡೆಸಿದರು. ಅನಂತಕುಮಾರ್ ಹೆಗಡೆ ಈ ರೀತಿ ಮಾತಾಡ್ತಾರ, ಮೋದಿ ಅವರೇ ಇದಕ್ಕೆ ಉತ್ತರ ಕೊಡಬೇಕಂದ್ರೆ ಸುಮ್ಮನೆ ಕುಳಿತಾನ. ಇದರ ಅರ್ಥ ಏನು ಗೊತ್ತಾ? ಆತ ಪ್ರಚೋದನೆಗೆ ಕುಮ್ಮಕ್ಕು ಕೊಟ್ಟಿದ್ದಾನೆಂಬುದೇ ಅರ್ಥ. ಬಂಧುಗಳೇ, ನಾವು ನೀವೆಲ್ಲರೂ ಇವತ್ತು ಸಂವಿಧಾನ ಇದೆ ಎಂಬ ಕಾರಣಕ್ಕಾಗಿ ಬದುಕಿದ್ದೇವೆ. ವಕೀಲರಾದ ನಿರುಪಾದಪ್ಪ ಗುಡಿಯಾಳ್ ಮಾತನಾಡಿ, ಬಿಜೆಪಿಯವರು ದೇಶದ ಭದ್ರತೆ ಅಭಿವೃದ್ಧಿ ಬಗ್ಗೆ ಮಾತನಾಡುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಿದ್ದರಾಮುಲ್ಲಾ ಖಾನ್ ಎನ್ನುತ್ತಾರೆ. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಬರೆದಂಥ ಸಂವಿಧಾನದಿಂದ ನಾವೆಲ್ಲ ಉಳಿದಿದ್ದೇವೆ. ಪ್ರಧಾನಿ ಮೋದಿಯವರೇ ಸಂವಿಧಾನ ಬದಲಾವಣೆ ಮಾಡುತ್ತೇವೆಂದು ಹೇಳಿದ ಕಾರಣಕ್ಕೆ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಿ 240 ಸೀಟುಗಳಿಗೆ ಜನ ಸೀಮಿತಗೊಳಿಸಿದ್ದಾರೆಂಬುದು ನೆನಪಿರಲಿ ಎಂದು ಮನವರಿಕೆ ಮಾಡಿಕೊಟ್ಟರು. ದೇಶದ ಸ್ವಾತಂತ್ರ್ಯಕ್ಕೆ ತನ್ನ ಮಕ್ಕಳನ್ನು ಒತ್ತಿಯಾಗಿಟ್ಟವರು ಟಿಪ್ಪು ಸುಲ್ತಾನ್ ಮಾತ್ರ. ದೇಶಕ್ಕಾಗಿ ರಕ್ತ ಚೆಲ್ಲಿದವರು ನಾವು, ನೀವಲ್ಲ, ಯತ್ನಾಳ್ ಅವರೇ ಎಂದು ಕಟುವಾಗಿಯೇ ಟೀಕಿಸಿ, ಮತದಾರರ ಭಿಕ್ಷೆಯಿಂದ ಶಾಸಕನಾಗಿ ನೀವು ಆಯ್ಕೆಯಾಗಿದ್ದೇನೆ ಎನ್ನುವುದು ಮಾತ್ರ ಮರೆಯಬೇಡಿ ಎಂದರು. ಈ ಸಂದರ್ಭದಲ್ಲಿ ಮುಖಂಡರಾದ ಕಾಜಿ ಮಲ್ಲಿಕ್, ಸಫಿವುಲ್ಲಾ ಖಾನ್, ಅಬ್ದುಲ್ ಕರೀಂ, ಅಬೀಬ್ ಖಾಜಿ, ಹನುಮಂತ ಕರ್ನಿ, ಯೂಸುಫ್ ಯತ್ಮಾರಿ, ದಾವೂದ್ ಹಾಸ್ಮಿ, ವೀರೇಶ್ ಉಪ್ಪಲದೊಡ್ಡಿ, ರಮೇಶ್ ಬಪ್ಪೂರ್, ದೌಲ್ಸಾಬ್ ದೊಡ್ಡಮನಿ, ಸೋಹೆಲ್ ದೇಸಾಯಿ, ಸುದೀಪ್ ರಬ್ಬಾನಿ, ಕದೀರ್, ಮೊಹಮ್ಮದ್ ಸಮಿ, ಆಲಂ ಭಾಷಾ ಸೇರಿದಂತೆ ಅನೇಕರಿದ್ದರು. ನಗರದ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘಟನೆ ತಾಲೂಕು ಸಮಿತಿಯಿಂದ ವಿವಿಧ ಬೇಡಿಕೆ ಈಡೇರಿಸಲು ಒತ್ತಾಯಿಸಿ ಕಪ್ಪು ಪಟ್ಟಿ ಧರಿಸಿ ಅನಿರ್ದಿಷ್ಟ ಧರಣಿ ನಡೆಸಲಾಯಿತು. ಧರಣಿಯನ್ನು ಉದ್ದೇಶಿಸಿ ಸದಸ್ಯ ವೀರೇಂದ್ರ ಮೇಟಿ ಮಾತನಾಡಿ, ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಹೆಚ್ಚಿನ ಒತ್ತಡ ನೀಡುತ್ತಿದ್ದು 50ಕ್ಕೂ ಹೆಚ್ಚಿನ ಮೊಬೈಲ್ ಆ್ಯಪ್ಗಳಲ್ಲಿ ಕಾರ್ಯನಿರ್ವಹಿಸುವ ಒತ್ತಡದಲ್ಲಿ ಸಿಲುಕಿದ್ದರ ಪರಿಣಾಮವಾಗಿ ಸುಮಾರು 18 ಗ್ರಾಮ ಆಡಳಿತ ಅಧಿಕಾರಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ರಾಜ್ಯ ಸರ್ಕಾರವು ಗ್ರಾಮ ಆಡಳಿತ ಅಧಿಕಾರಿಗಳ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿದರು. ಈ ವೇಳೆ ಮಾಳಿಂಗರಾಯ, ಲಿಂಗಪ್ಪ, ಸತೀಶ್, ವೀರೇಶ್, ಕೊಟ್ರೇಶ್, ಶಿಲ್ಪಾ, ಬಸಮ್ಮ, ವೀಣಾ, ಶ್ರೀದೇವಿ ಸೇರಿದಂತೆ ಅನೇಕ ಗ್ರಾಮ ಆಡಳಿತ ಅಧಿಕಾರಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಕೇಂದ್ರ ಸಂಘ ರಾಜ್ಯಾಧ್ಯಕ್ಷರು ಇವರ ಒಂದು ಕರೆಯ ಮೇರೆಗೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕುಗಳ ಗ್ರಾಮ ಆಡಳಿತ ಅಧಿಕಾರಿಗಳು ಒಕ್ಕೊರಲಿನಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಹಾಗೂ ಮೂಲಭೂತ ಸೌಲಭ್ಯಗಳನ್ನು ನೀಡುವುದಕ್ಕಾಗಿ ಇಡೀ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದು, ಈ ಮುಷ್ಕರದ ಉದ್ದೇಶ ಇಷ್ಟೇ: ಗ್ರಾಮ ಆಡಳಿತಾಧಿಕಾರಿಗಳಿಗೆ ಅತಿ ಹೆಚ್ಚಿನ ಒತ್ತಡಗಳನ್ನು ನೀಡುತ್ತಿದ್ದು, ಇವತ್ತು ಸುಮಾರು 50ಕ್ಕೂ ಹೆಚ್ಚು ಮೊಬೈಲ್ ಆ್ಯಪ್ಗಳು, ಪ್ರತಿಯೊಬ್ಬರು ಕೂಡ ಗ್ರಾಮ ಆಡಳಿತಾಧಿಕಾರಿಗಳು ಮೊಬೈಲಲ್ಲೇ ಕಾರ್ಯನಿರ್ವಹಿಸಬೇಕಾದಂಥ ಒತ್ತಡದಲ್ಲಿದ್ದಾರೆ. ಇದರಿಂದ ಇಡೀ ರಾಜ್ಯಾದ್ಯಂತ ಸುಮಾರು 18 ಗ್ರಾಮ ಆಡಳಿತ ಅಧಿಕಾರಿಗಳು ಒತ್ತಡಕ್ಕೆ ಒಳಗಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದನ್ನು ಇವತ್ತು ನಾವು ಮನಗಾಣಬಹುದು. ತಾಲೂಕಿನ ಇಜೆ ಹೊಸಳ್ಳಿ ವ್ಯಾಪ್ತಿಯ ಹನುಮಾನ್ ನಗರ ಕ್ಯಾಂಪಿನ ಸರ್ಕಾರಿ ಶಾಲೆಯ ಆವರಣದಲ್ಲಿ ಸಸಿ ನೆಟ್ಟು ಪರಿಸರ ಹಾಗೂ ಸ್ವಚ್ಛತೆ ಬಗ್ಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿದರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ತಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಸ್ವತಃ ನೀವೇ ಕಾಪಾಡಿ ಪರಿಶುದ್ಧ ವಾತಾವರಣ ನಿರ್ಮಾಣಕ್ಕೆ ಹಾಗೂ ಸ್ವಚ್ಛತೆಯೆಡೆಗೆ ದಿಟ್ಟ ಹೆಜ್ಜೆ ಇಡಬೇಕೆಂದು ಹೇಳಿ ಮಕ್ಕಳಿಗೆ ಪರಿಸರದ ಪ್ರಕೃತಿ ಸಮತೋಲನದ ಬಗ್ಗೆ ದೀರ್ಘ ಚರ್ಚೆಯೊಂದಿಗೆ ಪರಿಸರದ ಪೂರಕತೆಯನ್ನು ಮನದಟ್ಟು ಮಾಡಿದರು. ಇದೇ ವೇಳೆ ತಾಲೂಕು ಪಂಚಾಯಿತಿ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಶ್ರಮದಾನ ಮಾಡಿದರು. ಈ ಸಂದರ್ಭದಲ್ಲಿ ಸಹಾಯಕ ನಿರ್ದೇಶಕ ಅಮರಗುಂಡಪ್ಪ, ಸ್ವಚ್ಛ ಮಿಷನ್ ಸಮಾಲೋಚಕ ಅನಿಲ್, ಐಇಸಿ ಸಂಯೋಜಕ ಥಾಮಸ್, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾಗೇಂದ್ರ, ಗ್ರಾಮ ಪಂಚಾಯಿತಿ ಸದಸ್ಯೆ ಉಷಾರಾಣಿ, ಶಾಲೆ ಮುಖ್ಯೋಪಾಧ್ಯಾಯರು ಹಾಗೂ ಸಹ ಶಿಕ್ಷಕರು, ಪಂಚಾಯಿತಿ ಸಿಬ್ಬಂದಿಗಳು, ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಗರದ ಸನ್ರೈಸ್ ಡಿ ಫಾರ್ಮಸಿ, ನರ್ಸಿಂಗ್ ಹಾಗೂ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಮತ್ತು ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಹಾಗೂ ಫಾರ್ಮಸಿಸ್ಟ್ ದಿನವನ್ನು ಹಮ್ಮಿಕೊಂಡು ಫಾದರ್ ಆಫ್ ಇಂಡಿಯನ್ ಫಾರ್ಮಸಿ ಎಜುಕೇಷನ್ ಮಹಾದೇವ್ ಲಾಲ್ ಶಾರ್ಪ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ನಂತರ ಅಸಿಸ್ಟೆಂಟ್ ಡ್ರಗ್ ಕಂಟ್ರೋಲರ್
ಸಚಿನ್ ಕೆ ಅವರು ಮಾತನಾಡಿ, ಆರೋಗ್ಯ ಮತ್ತು ಸಾರ್ವಜನಿಕ ಆರೋಗ್ಯದಲ್ಲಿ ಫಾರ್ಮಸಿಸ್ಟ್ಗಳ ಪ್ರಮುಖ ಪಾತ್ರ ಅಗತ್ಯವಿದೆ. ಔಷಧಿಗಳ ಪ್ರವೇಶವನ್ನು ಖಾತ್ರಿಪಡಿಸುವ, ಅವುಗಳ ಅತ್ಯುತ್ತಮ ಬಳಕೆಯನ್ನು ಉತ್ತೇಜಿಸುವ ಮೂಲಕ ಆರೋಗ್ಯ ರಕ್ಷಣಾ ವ್ಯವಸ್ಥೆಗಳಲ್ಲಿ ಫಾರ್ಮಸಿಸ್ಟ್ಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಎಂದರು. ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ಉಪ್ಪರ್ ನಂದಿಹಾಳ ಮಠದ ಜಯೇಂದ್ರ ಶ್ರೀ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದು, ಅಧ್ಯಕ್ಷತೆ ಸಂಸ್ಥೆಯ ಗೌರವಾಧ್ಯಕ್ಷ ಖಾಜಾ ಮೈನುದ್ದೀನ್ ವಹಿಸಿದ್ದರು. ಇರ್ಫಾನ್ ಕೆ ಅತ್ತಾರ್, ಸಹಾಯಕ ಜಿಲ್ಲಾ ಡ್ರಗ್ ನಿಯಂತ್ರಕರಾದ ಉದಯ್ ಕಿಶೋರ್, ಹಿರಿಯ ಅಧಿಕಾರಿ ಸಚಿನ್ ಕೆ, ಬಸವ ಆಸ್ಪತ್ರೆ ಡಾಕ್ಟರ್ ಬಸವರಾಜ್, ಜಸ್ಕಾಂ ಎಡಬ್ಲ್ಯೂ ಶ್ರೀನಿವಾಸ್ ಗೊಲ್ಲರ್, ಜೈರುದ್ದೀನ್, ವಿಎನ್ಪಿಸಿ ರಾಯಚೂರು, ದತ್ತಾತ್ರೇಯ ಮೇಟಿ, ಲಾಜರ್ ಸಿರಿಲ್ ಚಕ್ರವರ್ತಿ, ಆಸು ಪಾಷಾ, ವಶೀಂ ಹಾಗೂ ವಿವಿಧ ಕಾಲೇಜುಗಳ ಪ್ರಾಚಾರ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. that we are celebrating today. And a very warm greetings of Pharmacist Day to all who are in this hall. I feel immense pleasure to stand before you to speak few words on this. ಸಿಂಧನೂರು ನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಶ್ರೀ ಸುಜಯೇಂದ್ರ ಸಾಂಸ್ಕೃತಿಕ ಕಲಾ ವೇದಿಕೆ ವತಿಯಿಂದ 53ನೇ ವಾರದ ಹರಿದಾಸರ ಉತ್ಸವ ಸೇವಾ ಕಾರ್ಯಕ್ರಮ ನಡೆಯಿತು. ಕಳೆದ 1 ವರ್ಷದಿಂದ ಪ್ರತಿ ಗುರುವಾರವೂ ಭಜನೆ, ಹಾಡುಗಳು ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಮಾಡುತ್ತಾ ನಿರಂತರವಾಗಿ ವೇದಿಕೆ ವತಿಯಿಂದ ಸೇವಾ ಕಾರ್ಯದಲ್ಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಶ್ರೀ ಲಕ್ಷ್ಮಣರಾವ್ ಕುಲಕರ್ಣಿ, ಶ್ರೀ ವೆಂಕಟೇಶ್ ಚನ್ನಳ್ಳಿ, ಶ್ರೀ ಪ್ರಶಾಂತ್ ಕುಲಕರ್ಣಿ ಇದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಸಂವಿಧಾನಕ್ಕೆ ಬೆಂಕಿ ಇಡುವ ಬಿಜೆಪಿಯವರು ಸ್ವಯಂ ಘೋಷಿತ ದೇಶ ಪ್ರೇಮಿಗಳು. ಡಿಎಚ್ ಕಂಬಳಿ. ವಿವಿಧ ಬೇಡಿಕೆ ಈಡೇರಿಸಲು ವಿಲೇಜ್ ಅಕೌಂಟೆಂಟ್ ಅವರಿಂದ ಕಪ್ಪು ಪಟ್ಟಿ ಧರಿಸಿ ಅನಿರ್ದಿಷ್ಟ ಧರಣಿ. ಸಸಿ ನೆಟ್ಟು ಸ್ವಚ್ಛತೆ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸಿದ ಇಒ ಚಂದ್ರಶೇಖರ್. ಸನ್ರೈಸ್ ಕಾಲೇಜಿನಲ್ಲಿ ಸ್ವಾಗತ, ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಸಾಂಸ್ಕೃತಿಕ ಕಲಾ ವೇದಿಕೆಯಿಂದ 53ನೇ ವಾರದ ಹರಿದಾಸರ ಉತ್ಸವ ಸೇವೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.